ಹಾವಿನ ದ್ವೇಷ 12 ವರ್ಷ ಅಂತ ಹೇಳ್ತಾರೆ, ಅದು ನಿಜಾನ? ಈ ಸರ್ಪದೋಷ ಅಂತ ಹೇಳ್ತಾರೆ, ಅದು ನಿಜಾನ? ಈ ಸರ್ಪದೋಷದಿಂದ ಆಗುವಂತಹ ಪರಿಣಾಮಗಳೇನು ಅಂತ ಹೇಳ್ತಾರೆ. ಮತ್ತೆ ಈ ಸರ್ಪದೋಷವನ್ನು ನಾವು ಯಾವ ರೀತಿಯಾಗಿ ನಿವಾರಣೆಯನ್ನ ಮಾಡ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತಹ ಎಷ್ಟೋ ಪ್ರಶ್ನೆಗಳು ನಮ್ಮಲ್ಲಿ ಕಾಡ್ತಾ ಇರುತ್ತೆ. ನಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಎದುರಾದ್ರೂ ಕೂಡ ಅದಕ್ಕೆ ನಾವು ಮೊದಲನೇದಾಗಿ ಸರ್ಪದೋಷ ಇರ್ಬೋದು ಅಂತಾನು ಕೂಡ ನಾವು ಅನ್ಕೊಳ್ತಾ ಇರ್ತೀವಿ. ಈ ಒಂದು ವಿವಾಹ ಆಗದೆ ಇದ್ರೂ ಕೂಡ ಅದಕ್ಕೆ ಏನಾದರೂ ಸರ್ಪದೋಷ ಕಾರಣವಿದೆಯಾ ಅಂತಾನು ಕೂಡ ಹುಡುಕ್ತಾ ಇರ್ತೀವಿ. ಸೊ ಈ ರೀತಿಯ ನಾಗರ ದೋಷ ಅಥವಾ ಈ ಒಂದು ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ವಿಶೇಷವಾಗಿರುವಂತಹ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಆ ಪುಸ್ತಕ ಯಾವುದು ಅಂತಂದ್ರೆ ಸರ್ಪ ಸಂಪುಟ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಸರ್ಪ ಸಂಪುಟದಲ್ಲಿ ನಮಗೆ ಸರ್ಪದೋಷ, ಸರ್ಪದ್ವೇಷ, ಸರ್ಪಕಾಟ, ಸರ್ಪಶಕುನ, ಸರ್ಪಯೋಗ, ಸರ್ಪ ಪೂಜೆ, ಸರ್ಪ ಪ್ರಾಯಶ್ಚಿತ್ತ ಅಂತ ಇದೆ. ಅದು ಕೂಡ ಪುರಾಣ ಜ್ಯೋತಿಷ್ಯ ವಿಜ್ಞಾನಗಳಲ್ಲಿ ಏನು ಹೇಳಲಾಗಿದೆ ಅನ್ನೋದರ ಸ್ಪಷ್ಟ ವಿವರಣೆಯನ್ನ ನಮಗೆ ಈ ಪುಸ್ತಕ ತಿಳಿಸುತ್ತೆ. ಈ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ನಮಗೆ 304 ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ. ಇದು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರಜ್ಞರಾಗಿರುವಂತಹ ಎಸ್ ಪ್ರಾಣೇಶ್ರವರ ಪುಸ್ತಕ ಆಗಿದೆ. ಈ ಪುಸ್ತಕದಲ್ಲಿರುವಂತಹ ವಿಷಯಗಳು ಯಾವ ರೀತಿಯಾಗಿದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸರ್ಪ ಸಂಪುಟ ಸರಳ ಪರಿಹಾರಗಳೊಂದಿಗೆ ಅಂತ ಹೇಳ್ಬಿಟ್ಟು ಈ ಪುಸ್ತಕದ ಮೇಲೆ ಇರೋದನ್ನ ನಾವು ಗಮನಿಸಬಹುದು. ಈಗ ನಾವು ಮೊದಲನೇದಾಗಿ ಈ ಪುಸ್ತಕದಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋದ್ರೆ, ಈ ಪುಸ್ತಕದಲ್ಲಿ ಒಟ್ಟು ನಮಗೆ 13 ಅಧ್ಯಾಯಗಳು ನೋಡೋದಕ್ಕೆ ಸಿಗುತ್ತೆ. ಒಂದೊಂದು ಅಧ್ಯಾಯಗಳಲ್ಲೂ ಕೂಡ ಅತ್ಯಂತ ವಿಶೇಷವಾಗಿರುವಂತಹ ವಿಷಯಗಳು ನೋಡೋದಕ್ಕೆ ಸಿಗುತ್ತೆ. ಮೊದಲನೇ ಅಧ್ಯಾಯದಲ್ಲಿ ನಾವು ಭವಿಷ್ಯ ಪುರಾಣದಲ್ಲಿ ಸರ್ಪಗಳು, ಸರ್ಪದ್ವೇಷ, ಸರ್ಪಗಳು ಕಚ್ಚುವುದು, ಸರ್ಪ ಶಕುನ, ಸರ್ಪ ಮೈಥುನ ಅಂತ ಇದೆ. ಮತ್ತೆ ಇಲ್ಲಿ ನಾಗಮಣಿ, ನಾಗಪಾಶ, ನಾಗರ ಪಂಚಮಿಯ ಬಗ್ಗೆ ಆಗಿರ್ಬೋದು, ವಾಸುಕಿ ವಂಶದ ನಾಗ ಸಂತತಿಗಳ ಬಗ್ಗೆ ಆಗಿರಬಹುದು, ಮತ್ತೆ ಸರ್ಪ ದೋಷದ ಬಗ್ಗೆ ಆಗಿರ್ಬೋದು, ಸ್ತ್ರೀ ವಂದ್ಯ ದೋಷದ ಬಗ್ಗೆ ಆಗಿರ್ಬೋದು, ಸರ್ಪ ದೋಷವನ್ನು ತಿಳಿಯೋ ಬಗೆ ಹೇಗೆ ಅನ್ನೋದನ್ನು ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬಹುದು. ನಂತರ ತನುಭಾವ ಸರ್ಪದೋಷ, ಧನಭಾವ ಸರ್ಪದೋಷ, ಸುಖ ಭಾವ ಸರ್ಪದೋಷ ಅಂತ ಹೇಳ್ಬಿಟ್ಟು ಸರ್ಪ ದೋಷಗಳ ಬಗ್ಗೆನೂ ಕೂಡ ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ನಂತರದಲ್ಲಿ ಇಲ್ಲಿ ವಿವಿಧ ಕಾಳ ಸರ್ಪ ದೋಷಗಳ ಬಗ್ಗೆನೂ ಕೂಡ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. 12 ಬಗೆಯ ಕಾಳಸರ್ಪ ಯೋಗದ ಫಲ ನಿರೂಪಣೆಯ ಬಗ್ಗೆನೂ ಕೂಡ ತುಂಬಾನೇ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ತಿಳ್ಕೊಳ್ಬಹುದು. ಮತ್ತೆ ನವನಾಗ ದೇವತೆಗಳ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಮತ್ತೆ ಸರ್ಪಾರಾಧನೆಯ ಬಗ್ಗೆನೂ ಕೂಡ ತಿಳ್ಕೊಳ್ಬಹುದು. ನಾಗ ಪ್ರತಿಷ್ಠೆಯ ಕ್ರಿಯೆಯ ಬಗ್ಗೆನೂ ಕೂಡ ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ವಲ್ಮಿಕ ಪೂಜೆ ಆಗಿರ್ಬೋದು, ತನಿ ಎರೆಯುವುದರ ಬಗ್ಗೆ ಆಗಿರ್ಬೋದು, ಮುನಿಯಪ್ಪನ ಪೂಜೆ ಆಗಿರ್ಬೋದು, ಸುಬ್ರಹ್ಮಣ್ಯ ಷಷ್ಠಿ ಆಗಿರ್ಬೋದು, ಸರ್ಪ ಕ್ಷೇತ್ರಗಳ ಬಗ್ಗೆ ಆಗಿರ್ಬೋದು, ಸರ್ಪ ಸೂಕ್ತಗಳ ಬಗ್ಗೆ ಆಗಿರ್ಬೋದು, ಸುಬ್ರಹ್ಮಣ್ಯ ಅಷ್ಟೋತ್ತರಗಳ ಬಗ್ಗೆ ಆಗಿರ್ಬೋದು, ನಾಗ ಅಷ್ಟೋತ್ತರಗಳ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಅಷ್ಟೇ ಅಲ್ಲದೆ ಕೊನೆಯ ಅಧ್ಯಾಯದಲ್ಲಿ ನಮಗೆ ನಾಗ ದೇವೋಪಾಸನೆಯ ಬಗ್ಗೆ ಆಗಿರ್ಬೋದು, ಮಾನಸ ದೇವಿ ಉಪಾಸನೆಯ ಬಗ್ಗೆ ಆಗಿರ್ಬೋದು, ನಾಗ ತೀರ್ಥಗಳ ಬಗ್ಗೆನೂ ಕೂಡ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಬೋದು. ಈಗ ನಾನು ಏನು ಹೇಳಿರುವಂತಹ ಈ ವಿಷಯಗಳಿದೆ, ಇದು ಪರಿವಿಡಿಯಲ್ಲಿರುವಂತಹ ವಿಷಯಗಳಾಗಿದೆ. ಇದರ ವಿಸ್ತಾರವಾಗಿರುವಂತಹ ವಿವರಣೆಯನ್ನ ನಮಗೆ ಈ ಪುಸ್ತಕ ತಿಳಿಸುತ್ತೆ. ಈ ನೋಡಬಹುದು ಪುಸ್ತಕದ ಒಂದು ಕೊನೆಯಲ್ಲಿ ನಮಗೆ ಕೊಟ್ಟಿರುವಂತಹದ್ದು ಏನಂತಂದ್ರೆ, ಹಾವಿನ ದ್ವೇಷ 12 ವರ್ಷ ಎಂಬ ಮಾತು